ಹಲೋ ಫ್ರೆಂಡ್ಸ್, ಈ ವೀಕೆಂಡ್ಗೆ ಸ್ಪೆಷಲ್ ಆಗಿ ನಾನು ಎಲ್ರಿಗೂ ಇಷ್ಟ ಆಗುವಂತಹ ಒನ್ ಆಫ್ ಮೋಸ್ಟ್ ಫೇವ್ರೆಟ್ ಎಗ್ ದಮ್ ಬಿರಿಯಾನಿ. ಸೊ ತುಂಬಾ ಫ್ಲೇವರ್ಫುಲ್ಲಿ ಆದಂತಹ ಈ ವೀಕೆಂಡ್ ಸ್ಪೆಷಲ್ ಡಿಶ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ, ಸೂಪರ್ ಆಗಿರುತ್ತೆ. ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೇಲಿರುವಂಥ ಐಟಮ್ಸಿಂದಲೇ ನೀವು ಕೂಡ ಎಗ್ ದಮ್ ಬಿರಿಯಾನಿನ ಈಸಿಯಾಗಿ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 5 ಮೊಟ್ಟೆನ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೆಕ್ಸ್ಟ್ ನಾನು ಸಿಪ್ಪೆ ಎಲ್ಲ ಮೊಟ್ಟೆ ಮೇಲಿರುವಂಥ ಸಿಪ್ಪೆ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಒಂದು ಪ್ಯಾನ್ಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿ, ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗಿರುವಂಥ ಮೊಟ್ಟೆನ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಕೂಡ ಮೊಟ್ಟೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಮೇಲೆ ಮಾತ್ರ ಫ್ರೈ ಆದರೆ ಒಳಗಡೆ ಸಪ್ಪೆ ಥರ ಫೀಲ್ ಆಗೋದಿಲ್ಲ. ಸೊ ಹಾಗಾಗಬಾರ್ದು ಅಂದರೆ ನೀವು ಈ ಥರ ಒನ್ ಬೈ ಒನ್ ಮೊಟ್ಟೆನ ಚೆನ್ನಾಗಿ ಸ್ಲೈಸ್ ಆಗಿ ಈ ಥರ ಸ್ವಲ್ಪ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಅದು ಕಟ್ ಆಗುತ್ತೆ. ಈ ಥರ ಎಲ್ಲ ಮೊಟ್ಟೆನೂ ಚೆನ್ನಾಗಿ ಕಟ್ ಮಾಡಿಕೊಂಡು, ನಾನಿನ್ನೂ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಆನ್ ಮಾಡ್ಕೊಂಡಿಲ್ಲ. ಸೊ ಎಲ್ಲದನ್ನೂ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡು ನಂತರ ನಾನು ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದೇ ರೀತಿಯಾಗಿ ನಾನು ಎಲ್ಲದನ್ನೂ ಮೊಟ್ಟೆನೂ ಸ್ಲೈಸಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಈಗ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ವೀಕೆಂಡ್ಗೆ ಹೊರಗಡೆ ಹೋಗಿ ಸ್ವಲ್ಪ ನಾನ್ ವೆಜ್ ತಿನ್ನೋದಕ್ಕಿಂತ ಮನೇಲಿ ಈ ಥರ ಸೂಪರ್ ಡೂಪರ್ ಆಗಿ ಹೆಲ್ದಿಯಾದಂತಹ ಸೊ ಎಗ್ ದಮ್ ಬಿರಿಯಾನಿ ನೀವು ಕೂಡ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಪರ್ಫೆಕ್ಟಾಗಿ ಮನೇಲೇ ಮಾಡ್ಬೋದು. ಸೊ ನೋಡಿ, ತುಂಬಾ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನಾನು ಇದನ್ನು ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ದೀನಿ. ಮೇನ್ ಸ್ಟೆಪ್ ಅಂದರೆ ಇದೆ. ಈ ಸ್ಟೆಪ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಅದನ್ನು ಸೈಡಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನಾವೇನು ಫ್ರೈ ಮಾಡಿರ್ತೀವಲ್ವ ಅದೇ ಆಯಿಲ್ನ ತೊಗೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಸೊ ನಾನೀಗ ಅದು ಎಣ್ಣೆ ವೇಸ್ಟ್ ಮಾಡೋದು ಬೇಡ. ಸೊ ಅದೇ ಎಣ್ಣೆನ ನಾನೀಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಆಲ್ರೆಡಿ ಬಿಸಿಯಾಗಿರುತ್ತೆ. ಸೊ ಈಗ ಗ್ಯಾಸನ್ನು ನಾನು ಆನ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ಸ್ ಇದ್ದರೆ. ಸೊ ನೋಡಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ತುಪ್ಪ ಬೇಡ ಅನ್ನೋರು ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಅದು ಫ್ರೈ ಮಾಡಿರೋ ಆಯಿಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸೊ ಜಸ್ಟ್ ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ನಾನು ಇದಕ್ಕೆ ಚಕ್ರ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಪ್ ಕಾಳನ್ನು ಹಾಕ್ಕೊಂಡಿದ್ದೀನಿ. 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಮಸಾಲ ಐಟಮ್ಸ್ನ ಸ್ಪೈಸಸ್ನ ಮಿಸ್ ಮಾಡದೆ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಿಂಗರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ನೀವೇನಾದರೂ ಪರ್ಫೆಕ್ಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ಹೊರಗಡೆ ದೊಡ್ಡ ಹೋಟೆಲ್ಗಳಲ್ಲಿ ತಿಂದಿರ್ತಾರೋ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದೇ ಟೇಸ್ಟ್ನ ಪರ್ಫೆಕ್ಟಾಗಿ ನೀವು ಮನೇಲೇ ವೀಕೆಂಡ್ ಸ್ಪೆಷಲಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ನಾನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ 2 ಈರುಳ್ಳಿನ ಮೀಡಿಯಮ್ ಸೈಜ್ ಆಗಿರುವಂಥ ಈರುಳ್ಳಿನ ಉದ್ದನೇದಾಗಿ ಕಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮೀಡಿಯಮ್ ಆಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಅಂದರೆ ಸಾಕು. ಫ್ರೆಂಡ್ಸ್, ನಾನು ಯಾವುದಾದ್ರೂ ರೆಸಿಪೀಸ್ನ ಮಾಡುವಾಗ ನನಗೆ ತೀರಾ ಮನೇಲಿ ಜಾಸ್ತಿ ಎಣ್ಣೆ ಐಟಮ್ಸ್ನ ತಿನ್ನೋಕೆ ನಾನು ಇಷ್ಟಪಡೋದಿಲ್ಲ. ಮನೇಲಿ ಕೂಡ ನಾನು ಜಾಸ್ತಿ ಎಣ್ಣೆ ಐಟಮ್ಸ್ನ ಜಾಸ್ತಿ ಆಯಿಲ್ ಹಾಕಿ ಫುಡ್ ಯಾವುದೇ ರೀತಿ ನಾನು ಮಾಡೋದಿಲ್ಲ. ಸೊ ನಿಮಗೂ ಕೂಡ ಅದೇ ರೀತಿ ಮನೇಲಿ ಮಾಡಬಾರ್ದು, ಜಾಸ್ತಿ ಆಯಿಲ್ ಫುಡ್ಸ್ನ ಈ ಥರ ಜಾಸ್ತಿ ಆಯಿಲ್ ಇರೋ ತಿನ್ನಬಾರ್ದು ಅನಿಸಿದರೆ ಸೊ ನಾನು ಏನು ಮಾಡ್ತೀನಿ, ಈರುಳ್ಳಿ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಏನಾದರೂ ಕಡಿಮೆ ಅನಿಸಿದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಆ ಈರುಳ್ಳಿನ ಕಂಪ್ಲೀಟಾಗಿ ಬೇಯಿಸ್ಕೊಳ್ತೀನಿ. ಸೊ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಸೊ ಜಾಸ್ತಿ ಎಣ್ಣೆನ ಯೂಸ್ ಮಾಡೋದು ಬೇಡ. ಆಲ್ರೆಡಿ ನಾವು ಎಣ್ಣೆನ ಹಾಕಿರ್ತೀವಲ್ವ, ಸೊ ಇನ್ನೊಂದು 2 ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು, ಅದು ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋಂಥ ಟೊಮೆಟೊನ ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಟೊಮೆಟೊ ಬೇಗ ಸ್ಮ್ಯಾಶ್ ಥರ ಬೇಯುತ್ತೆ. ಸೊ ಇದನ್ನು ಕೂಡ ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವೇನಾದರೂ ಬೇರೆ ರೆಸಿಪೀಸ್ನ ಮಾಡುವಾಗ ಫ್ರೆಂಡ್ಸ್, ನಿಮಗೂ ಎಣ್ಣೆ ಏನಾದರೂ ಕಡಿಮೆ ಅನ್ನಿಸ್ದಾಗ ಸ್ವಲ್ಪ ಜಾಸ್ತಿ ಕೆಲವರಿಗೆ ಎಣ್ಣೆ ಅಡುಗೆಯಲ್ಲಿ ರೈಸಲ್ಲಿ ಎಣ್ಣೆ ಕಡಿಮೆ ಇರೋದು ಊಟ ಮಾಡೋಕ್ಕೆ ಕೆಲವರು ಇಷ್ಟಪಡ್ತಾರೆ. ಸೊ ನಮ್ಮ ಹಸ್ಬೆಂಡ್ ಅದೇ ರೀತಿ. ಸೊ ಅವ್ರಿಗೆ ಜಾಸ್ತಿ ಅನ್ನದಲ್ಲಿ ಎಣ್ಣೆ ಇರಬಾರ್ದು. ಸೊ ಹಾಗಾಗಿ ನಾನು ಕೂಡ ಏನು ಮಾಡ್ತೀನಿ ಅಂದರೆ, ನನಗೆ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ದಾಗ ನಾನು ಅದಕ್ಕೆ
2 ಅಥವಾ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ನಾನು ಬೇಯಿಸ್ಕೊಂಡು ಬಿಡ್ತೀನಿ. ಸೊ ನೋಡಿ ಈಗ ಎಲ್ಲದೂ ಕೂಡ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಲ್ಲದೂ ಚೆನ್ನಾಗಿ ಬೆಂದಿದೆ. ಸೊ ಈಗ ಅದಕ್ಕೆ ನಾನು ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಮೊಟ್ಟೆ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊಟ್ಟೆ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಜಸ್ಟ್ ಚಿಕನ್ ಕಾಟುವ ಮಸಾಲ ಇದ್ದರೆ ಸಾಕು. ಸೊ ನೆಕ್ಸ್ಟ್ ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಮೊಸರನ್ನು ಮಿಕ್ಸ್ ಮಾಡದೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಬೆತ್ಕೊಂಡು ಒಂದು ಕುದಿ ಬರಬೇಕು. ಯಾಕೆ ಅಂದರೆ ಮೊಸರೆಲ್ಲ ಚೆನ್ನಾಗಿ ಬೆರಿಬೇಕು, ಮಸಾಲೆ ಸ್ಮೆಲ್ಲೆಲ್ಲ ಹೊರಟೋಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕುದಿ ಬರೋ ತನಕ ನೀವು ವೆಯ್ಟ್ ಮಾಡ್ಕೊಳ್ಬೇಕು. ಮೊಸರು ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಮೊಸರನ್ನು ಹಾಕೋದ್ರಿಂದ ಇನ್ನೂ ಫ್ಲೇವರಾಗಿ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಒಂದು 3 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಟು ಈ ಥರ ಸ್ಮೆಲ್ಲೆಲ್ಲ ಹೊರಟೋಗಿ ತುಂಬ ಚೆನ್ನಾಗಿ ಕುದಿ ಬರುತ್ತೆ. ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಸೊ ಯಾವುದಾದ್ರೂ ನೀವು ರೆಸಿಪೀಸ್ನ ಮಾಡಿ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಟು ಹಸಿ ಸ್ಮೆಲ್ ಹೋಗೋ ತನಕ ನಿಧಾನವಾಗಿ ಬೇಯಿಸೋದ್ರಿಂದ ಅಡುಗೆ ಇನ್ನೂ ಸೊಗಸಾಗಿ ರುಚಿಯಾಗಿ ಕೂಡ ಬರುತ್ತೆ. ಸೊ ಇದೆಲ್ಲ ಕುದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯನ ಜಸ್ಟ್ ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ರೆಡಿ ಮಾಡಿ ಫ್ರೈ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಸ್ಪೈಸಿಯಾದ ಈ ಮೊಟ್ಟೆನ ಇದ್ರೊಳಗಡೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಜಾಸ್ತಿ ಹೊರಗಡೆ ಊಟ ಮಾಡೋರಿಗೆ ಸೊ ಈ ಥರ ಬಿರಿಯಾನಿನ ಟ್ಯಾಗ್ ಮಾಡಿ ಒಂದು ಸಲ ನೀವು ಕೂಡ ಪರ್ಫೆಕ್ಟಾಗಿ ಬಿರಿಯಾನಿನ ಮನೇಲೇ ಅವರಿಗೆ ಒಂದು ಸಲ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೂ ಪದೇ ಪದೇ ಕೂಡ ಕೇಳ್ತಾರೆ ಮಾಡಿಕೊಡೋಂಥ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಯಾವುದೇ ರೀತಿ ನಾವು ಟೇಸ್ಟಿಂಗ್ ಪೌಡ್ರನ್ನ ಹಾಕದೆ ತುಂಬಾ ಈಸಿಯಾಗಿ ಹೋಮ್ ಮೇಡ್ ಎಗ್ ದಮ್ ಬಿರಿಯಾನಿ ಕೂಡ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ನೋಡಿ, ನಾನು ಇದಕ್ಕೆ ಮೊಟ್ಟೆನ ಹಾಕಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಅನ್ನವನ್ನು ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಬಾಸುಮತಿ ರೈಸ್ ಕೂಡ ತೊಗೊಳ್ಬೋದು, ಬಟ್ ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಅಕ್ಕಿನ ನೆನೆಸಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲದನ್ನೂ ಹಾಕ್ಕೊಂಡು ನೀರನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ತಕ್ಕಾಗಿ ನೀರನ್ನು ಹಾಕ್ಕೊಂಡು, ನನಗೆ ಎಗ್ ದಮ್ ಬಿರಿಯಾನಿ ಸ್ವಲ್ಪ ಆಲ್ಮೋಸ್ಟ್ ರೈಸಸ್ ಐಟಮ್ಸ್ ಇದ್ದರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಉದುರಾಗಿರಬೇಕು. ಹಂಗಂದರೆ ಮಾತ್ರ ಅವ್ರಿಗೆ ಇನ್ನೂ ಹೆಚ್ಚಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ನಾನು ಕೂಡ ಉದುರಾಗಿ ಮಾಡೋದ್ರಿಂದ ಒಂದು 1/2 ಕಪ್ ನೀರನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ. ನಾನು ಮೊದಲಿಗೆ ಯಾವುದೇ ರೀತಿ ಉಪ್ಪನ್ನು ಆ್ಯಡ್ ಮಾಡಿದ್ದಿಲ್ಲ, ಜಸ್ಟ್ ನಾನು ಮೊಟ್ಟೆ ಫ್ರೈ ಮಾಡುವಾಗ ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೆ. ಸೊ ಈಗ ಪರ್ಫೆಕ್ಟಾಗಿ ಆ ರೈಸ್ಗೆ ಎಷ್ಟು ಉಪ್ಪು ಬೇಕಷ್ಟು ದೊಡ್ಡ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಜಸ್ಟ್ 2 ವಿಸಿಲ್ ಆದರೆ ಸಾಕು, ಮನೆಯೆಲ್ಲ ಘಮ ಘಮ ಅನ್ನೋ ಥರ ನಮಗೆ ಎಗ್ ದಮ್ ಬಿರಿಯಾನಿ ಕೂಡ ಈ ವೀಕೆಂಡ್ ಸ್ಪೆಷಲ್ಗೆ ರೆಡಿ ಆಗುತ್ತೆ. ಸೊ ಈಗ ನಾವು ಕಂಪ್ಲೀಟಾಗಿ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಿಲ್ ಆಗೋ ತನಕ ಜಸ್ಟ್ ಒಂದು ಗಿಮಿಕ್ಕಾಗಿ ನಾನು ಬಿಗ್ ಬಾಸ್ನ ನೋಡುವಾಗ ಈ ರೆಸಿಪಿನ ಮಾಡ್ತಾಯಿದ್ದೆ. ಸೊ ಆ ಬಿಗ್ ಬಾಸ್ ನೋಡ್ಕೊಂಡು ಒಂದು ರೌಂಡ್ ನೋಡಿ ಬರೋತ್ತಿಗೆ 2 ವಿಸಿಲ್ಸ್ ಬಂತು. ಸೊ ನಾನೀಗ 2 ವಿಸಿಲ್ಸ್ ಆದಮೇಲೆ ತುಂಬಾ ವೆಯ್ಟಿಂಗ್ ಮಾಡ್ತಾಯಿದ್ದೆ, ಯಾವಾಗ ಓಪನ್ ಮಾಡ್ತೀನೋ, ಎಷ್ಟು ಟೇಸ್ಟಿಯಾಗಿ ಬರುತ್ತೋ, ಯಾವ ರೀತಿ ಬರುತ್ತೋ ಅಂತ ತುಂಬಾ ಎಕ್ಸೈಟ್ ಆಗಿದ್ದೆ. ಸೊ ನಾನು ನಿಮಗೆ ಆ ಎಕ್ಸೈಟ್ಮೆಂಟ್ನ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ನಾನು ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತೀನಿ, ಎಷ್ಟು ಸ್ಪೈಸಿಯಾಗಿ ಬಂದಿದೆ ಅಂತ. ನೋಡಿದರೆ ಸಾಕು ಯಾವಾಗ ತಿಂದುಬಿಟ್ಟಿನೋದನೋಪ್ಪ ಅಂತ ಅನಿಸುತ್ತೆ, ಅಷ್ಟು ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ಫೈನಲಾಗಿ ನಾನು 2 ವಿಸಿಲ್ ಬರೋ ತನಕ ವೆಯ್ಟ್ ಮಾಡಿದೆ. 2 ವಿಸಿಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಕೂಡ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಸಂಡೇ ಕೂಡ ಫೀಲ್ ಬೆಟರ್ ಅನಿಸುತ್ತೆ. ಸೊ ನಾನ್ ವೆಜ್ನ ಮಾಡೋದ್ರಿಂದ ಸೊ ಕಂಪ್ಲೀಟಾಗಿ ಸಂಡೇ ಕೂಡ ಫುಲ್ಫಿಲ್ ಆಗುತ್ತೆ. ಸೊ ನಮ್ಮ ಮನೇಲಿ ಏನಾದರೂ ಅಡುಗೆ ಮನೇಲಿ ಬಿರಿಯಾನಿನ ಮಾಡಿದರೆ ಪಕ್ಕದ ಮನೆಯವ್ರಿಗೂ ಕೂಡ ಸ್ಮೆಲ್ ಬರುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿ ಘಮ ಘಮ ಅನ್ನೋ ಥರ ಈ ಎಗ್ ದಮ್ ಬಿರಿಯಾನಿ ಕೂಡ ರೆಡಿಯಾಯಿತು. ಸೊ ನೀವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರನ್ನು ಯೂಸ್ ಮಾಡದೆ ತುಂಬಾ ಈಸಿಯಾಗಿ ಹೋಮ್ ಮೇಡ್ ಆಗಿ ನೀವು ಎಗ್ ದಮ್ ಬಿರಿಯಾನಿನ ಟ್ರೈ ಮಾಡಿ. ಪರ್ಫೆಕ್ಟಾಗಿ ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು. ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಾಗಿ ಈ ಎಗ್ ದಮ್ ಬಿರಿಯಾನಿ ನೋಡಿ ಎಷ್ಟು ಉದುರಾಗಿದೆ ಅಂತ. ಸೊ ನೀವು ಯಾವುದೇ ರೀತಿ ರೈಸ್ ರೆಸಿಪೀಸ್ನ ಮಾಡುವಾಗ ಮೆಜರ್ಮೆಂಟ್ಗೆ ಸ್ವಲ್ಪ ಕಡಿಮೆ ಅನ್ನೋ ಥರನೇ ನೀರನ್ನು ಹಾಕಿದರೆ ಪರ್ಫೆಕ್ಟಾಗಿ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಅಥವಾ ನೀವೇನಾದರೂ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಏನಾದರೂ ತಿಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಅದೇ ಟೇಸ್ಟ್ ಬರುತ್ತೆ. ಸೊ ಈಗ ಚೆನ್ನಾಗಿ ನಾನು ಕುಕ್ಕರ್ನ ಓಪನ್ ಮಾಡಿಕೊಂಡು ಒಂದು ಸಲ ಕಂಪ್ಲೀಟಾಗಿ ಆ ವಿಸಿಲೆಲ್ಲ ಕೂಲ್ ಆದಮೇಲೆ ನೀವು ಕುಕ್ಕರನ್ನು ಓಪನ್ ಮಾಡಬೇಕು.
ಹಾಗಾದಾಗ ಮಾತ್ರ ನಿಮಗೆ ಅನ್ನ ಉದುರಾಗುತ್ತೆ. ಸೊ ನೀವು 2 ವಿಸಿಲ್ ಆಗಿದ ತಕ್ಷಣನೇ ಓಪನ್ ಮಾಡಿದರೆ ಇನ್ನೂ ಅನ್ನ ಚೆನ್ನಾಗಿ ಅಳ್ಳಿರೋದಿಲ್ಲ, ಹಾಗೆ ಇರುತ್ತೆ. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ವಿಸಿಲ್ ಏರೆಲ್ಲ ಹೋದ್ಮೇಲೆ ನೀವು ಕುಕ್ಕರ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ಟಿಪ್ಸ್ ಮಾತ್ರ ಮರಿಲೇಬೇಡಿ ಫ್ರೆಂಡ್ಸ್. ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಟ್ಸ್. ಸೊ ನಾನು ಯಾವಾಗಲೂ ಏನಾದರೂ ರೆಸಿಪೀಸ್ನ ಮಾಡಿದರೆ ಜಾಸ್ತಿ ಇದೇ ಪ್ಲೇಟ್ಗೆ ನಾನು ಹಾಕ್ಕೊಂಡು ತಿನ್ನೋದು. ಬಟ್ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ಇಷ್ಟವಾದಂಥ ಪ್ಲೇಟ್ಸಲ್ಲೇ ಹಾಕ್ಕೊಂಡು ಈ ವೀಕೆಂಡ್ ಸ್ಪೆಷಲ್ಲಾಗಿ ನಾನು ಈ ಸಂಡೇನ ಫುಲ್ಫಿಲ್ ಆಗಿ ಬೆಟರ್ ದೆನ್ ಆಗಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೂ ಏನಾದರೂ ವೀಕೆಂಡ್ ಸ್ಪೆಷಲ್ಗೆ ಮನೇಲಿ ಏನಾದರೂ ನಾನ್ ವೆಜ್ನ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಎಗ್ ದಮ್ ಬಿರಿಯಾನಿನ ಪರ್ಫೆಕ್ಟಾಗಿ ಟ್ರೈ ಮಾಡಿ. ಸೊ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ರೆಡಿ ಎಗ್ ದಮ್ ಬಿರಿಯಾನಿ. ಫ್ರೆಂಡ್ಸ್, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ರೆಸಿಪೀಸ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕು ಅಂದರೆ ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬಾ ಸ್ಪೈಸಿ ಹಾಗೂ ಟೇಸ್ಟಿಯಾಗಿ ಹೋಮ್ ಮೇಡ್ ಎಗ್ ದಮ್ ಬಿರಿಯಾನಿ ಸೊ ರೆಡಿ. ಫಸ್ಟ್ ಟೇಸ್ಟ್ ಮಾಡಿದ್ದು ನಾನೇ, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು. ಸೊ ಜಸ್ಟ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.